ಇದ್ಯಾಕೆ ಸುಶೀಲಮ್ಮ ಹಿಂಗೆ ಅಳುಮುಖ ಮಾಡ್ಕೊಂಡು ಬಂದು ನಿಂತ್ಕೊಂಡಿದ್ಯಾ? ಈಗ ಏನ್ ಆಗ್ಬಾರ್ದಾಯ್ತು? ಏನಾದ್ರು ನಿಮ್ಮನೆ ಕಳ್ತನ ಆಯ್ತಾ? ನಿಮ್ಮನೆ ದನ ಏನಾರು ಹೊಡ್ಕೊಂಡೋದ್ರ, ಹಸು ಏನಾರು ಕಟ್ಕೊಂಡೋದ್ರ, ಕುರಿಗಿರಿ ಕಳ್ತನ ಅಲ್ವಾ? ಏನಾಯ್ತು ಅಲ್ವಾ? ನಿಮ್ಮ ಮನೇಲಿ ನಿಮ್ಮ ಯಜಮಾನ ಏನಾದ್ರು ಹಿಡ್ಕೊಂಡು ಹೊಡೆದ್ನೆ ನಿನ್ನ? ಏನ್ ಮಾಡಿದ್ರು? ಏನಾಯ್ತು? ಯಾಕೆ ಹಿಂಗೆ ಮುಖ ಸೊಪ್ಪ ಹಾಕೊಂಡು ಬಂದು ನನ್ನ ಮುಂದೆ ನಿಂತ್ಕೊಂಡಿದ್ಯಾ ಹೇಳು? ಅಯ್ಯ ನನ್ ಬಾಳ್ ಕೊಟ್ಟು ಬೆಂಕಿ ಕಾತ್ಲಗೆ ಏನು ಅಂತ ಹೇಳೋಣಕ್ಕ? ಸಾಕಾಗೋಗ್ಬಿಡಿ ನನಗಂತೂ. ಈ ಸರ್ಕಾರದವರು ಒಂದ್ರ ಮೇಲೆ ಒಂದು ಹೊಸ ಯೋಜನೆಗಳು ತಂದು ಇರೋ ಯೋಜನೆ ಕಿತ್ತಾಕಕ್ಕೆ ನೋಡ್ತವ್ರಲ್ಲಕ್ಕ. ಅದೇನ್ ಹೇಳ್ತಿಗೆ ಸರಿಯಾಗಿ ಹೇಳತ್ಲಾಗೆ. ಒಳ್ಳೆ ಪೀಕ್ಲಾಟ ತಂದಿರಬೇಡ ನನ್ನ. ತಲೆಗೆ ಹುಳ ಬಿಟ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ತಡ್ಕೊಳಕ್ಕಾಗಲ್ಲ. ಏನಾಯ್ತು ಅಂತ ಫಸ್ಟ್ ಹೇಳು. ಅದೇ ಕಣಕ, ಹೆಣ್ಮಕ್ಳಿಗೆ 2,000 ರೂಪಾಯಿ ಬರ್ತಿತ್ತಲ್ಲ, ಅದನ್ನ ನಿಂತೋಗುತ್ತಂತೆ. ಏನು ತಿರ್ಗಾ ಒಂದ್ಸರಿ ಅರ್ಜಿಗೆ ಹಾಕ್ಬೇಕಂತಂತೆ. ನಾವ್ ಮಾಗಾಲೆ ಮೊದ್ಲೇ ಅರ್ಜಿ ಹಾಕಿದೀವಿ, 2,000 ಬರ್ತೈತೆ. ಮತ್ತೆ ನಾವ್ ಯಾಕೆ ಅರ್ಜಿ ಹಾಕ್ಬೇಕು? ಹೌದೇನಲ್ಲ? ವಿಚಾರಣೆ ಗೊತ್ತಿಲ್ವಲ್ಲ ಸುಶೀಲಮ್ಮ? ಇದೇನು ಹಿಂಗಾಯ್ತಂಗಿದ್ರೆ ಹೆಂಗ 2,000 ರೂಪಾಯಿ ಬರ್ತಿತ್ತು. ಎಲ್ಲ ರೇಷನ್ ಪಾಷನ್ಗು, ಗ್ಯಾಸ್ಗು ಅಥವಾ ಏನೇನು ತಗೊಳಕ ಆಗ್ತಿತ್ತು ಅತ್ಲಾಗೆ. ನಾನು ಹೆಂಗ ಮಾಡಿ ಒಂದು 18-20 ರೂಪಾಯಿ ಎಲ್ಲ ಕೂಡಿಕೊಂಡು 2,000 ರೂಪಾಯಿ ಕೂಡಿಟ್ಕೊಂಡು ಒಂದು ಫ್ರಿಜ್ ತಂದಿಟ್ಕೊಂಡಿದ್ದೆ. ಈಗ ಅದು ನಿಂತೋಯ್ತು ಅಂತಂದ್ರೆ ಮುಗಿದ್ ನಾನೇನು ತಂದ್ಕೊಂಬಕ್ಕಾಗಲ್ಲ. ನೀನೊಳ್ಳೆ ಶಾಕ್ ನ್ಯೂಸ್ ಕೊಟ್ಬಿಟ್ಟೆ ಅತ್ಲಾಗೆ. ಇದಕ್ಕೆಲ್ಲ ಈಶ್ವರಣ್ಣನೇ ಸರಿ ಅತ್ಲಾಗೆ. ನಡಿ ಹೋಗ್ಬರೋಣ. ಕಣೆ ಅಕ್ಕ, ನಮ್ಗಂತೂ ತಿಳುವಳಿಕೆ ಇಲ್ಲ ಅತ್ಲಾಗೆ. ಯಾರ ಅವರು ಹೇಳಿದ್ ನಂಗೆ ತಿಳ್ಕೊಂಡು ಸುಮ್ಮನೆ ಮಾತಾಡ್ತಿರ್ತೀವಿ ಅಷ್ಟೇ, ಸಂಕಟ ಪಟ್ಕೊಂಡು ಅತ್ಲಾಗೆ. ಈಶ್ವರಣ್ಣಂಗೆ, ಕೊಟ್ರೇಶ್ ಅಣ್ಣಂಗೆ, ಕರಿಯಪ್ಪಣ್ಣಂಗೆ ಇವಾಗ ಇದ್ರ ಬಗ್ಗೆ ಎಲ್ಲ ವಿಚಾರ ಚೆನ್ನಾಗಿ ಗೊತ್ತಿರುತ್ತೆ. ಇಷ್ಟರಲ್ಲಿ ಯಾರನ್ನಾರು ಒಬ್ಬನ ಕೇಳಿದ್ರು ಗೊತ್ತಾಗ್ಬಿಡುತ್ತೆ. ನಡಿ ಹೋಗೋಣ. ನಡಿ ನಡಿ ಹೋಗೋಣ. ಈಶ್ವರಣ್ಣ, ಈಶ್ವರಣ್ಣ, ಮನೆ ಬಣ್ಣ ಆದ್ಮೇಲೆ ಬಹಳ ಚೆನ್ನಾಗಿ ಕಾಣಿಸ್ತಿದ್ ಕಾರಣ. ಲೇ ರಾಜ, ದುಬೈ ರಾಜ, ಇದಾಲೆ ಬಣ್ಣ ಮಾಡಿಸಿ ಸುಮಾರು ಒಂದು ವರ್ಷ ಆಗ್ತತ್ರ ಬಂತು ಕಣ್ಲ. ಚೆನ್ನಾಗಿ ನೀಟಾಗಿ ತೊಳೆದಿಟ್ಕೊಂಡು ಪಾಲಿಶ್ ಎಲ್ಲ ಮಾಡಿಸಿಟ್ಕೊಂಡಿದ್ದೀವಲ್ಲ, ಹಂಗಾಗಿ ಚೆನ್ನಾಗೈತೆ ನೋಡಪ್ಪ. ಸುತ್ತಮುತ್ತ ಧೂಳೇದು ಇಲ್ಲ, ಅಚ್ಚಿಗೆ ಹಸಿರು, ಸುತ್ತಮುತ್ತ ಗಿಡ ಮರಗಳು. ಇಲ್ಲಿ ನೋಡ, ಮನೆ ಪಕ್ಕ ಈ ಥರ ಮರಳಿಂದು ದುಂಡನು ಕಲ್ಲುಗಳೆಲ್ಲ ನೀಟಾಗಿ ಹಾಕ್ಸಿದೀನಿ ಕಣಲ್ಲ. ಅದಕ್ಕೆ ಧೂಳು ಎದ್ದಾಡಲ್ಲ, ಯಾವಾಗಲೂ ತಂಪಿಗೆ ಚೆನ್ನಾಗಿರುತ್ತೆ. ಮಳೆ ಬಂದಾಗ ಚೆನ್ನಾಗಿ ನೀರು ಹಿಂಗುತ್ತಾ, ಹಂಗಾಗಿ ಇಟ್ಲ ಧೂಳು ಪಾಳು ಏನಿಲ್ಲ. ಅದಕ್ಕೆ ಮನೆ ನೋಡೋಕೆ ಚೆನ್ನಾಗಿ ಕಾಣಿಸ್ತೇ ಕಣ್ಲ. ಆದ್ರೂ ಹಂಚಿನ ಮನೆ ನಿಮ್ದು ಟೇಸ್ಟ್ ಅಂದರೆ ಟೇಸ್ಟು. ಭಾಳ ಚೆನ್ನಾಗಿ ಪ್ಲಾನ್ ಮಾಡಿಸಿ ಕಟ್ಟಿದ್ದೀರ ಈಶ್ವರಣ್ಣ. ನನಗಂತೂ ಭಾಳ ಖುಷಿ ಆಯ್ತು ಅತ್ಲಿಗೆ. ನಿಮ್ಮ ಜೊತೆಗೆ ಯಾವಾಗಲೂ ಪಾಲಿಟಿಷಿಯನ್ಗಳ ಜೊತೆಗೆ ಪರ್ಸನಲ್ ಅಸಿಸ್ಟೆಂಟ್ ಪಿ ಅಂತ ಇರ್ತಾರಲ್ಲ, ನಾನು ನಿಮ್ಮ ಜೊತೆಗೆ ಹಂಗಿರೋದಕ್ಕೆ ನನಗೆ ಒಂಥರ ಹೆಮ್ಮೆ. ಸುಮ್ ಕುತ್ಕೊಳ್ಳಲ್ಲ ಸಾಕತ್ಲಾಗೆ. ಓಹೋ, ನನ್ನ ರಾಜಕಾರಣಿ ಹೋಲಿಸ್ತಾನೆ ರಾಜಕಾರಣಿಗಳ್ಗ. ನಾನು ಜಮೀನ್ದಾರ ಕಣಲ್ಲ, ಜಮೀನ್ದಾರ. ಸುಮಾರು ಜನ ಕೂಲಿ ಕೆಲಸದವರಿಗೆ, ರೈತರಿಗೆಲ್ಲ ಕೆಲಸ ಕೊಡಂತನು. ನನ್ನ ರಾಜಕಾರಣಿಗೆಲ್ಲ ಹೋಲಿಕೆ ಮಾಡಬೇಡ ನೀನು. ನೋಡ್ರಿ, ನಿಮ್ಮ ಮಾತೇ ಸಾಕ್ಷಿ. ತುಂಬಿದ ಕೊಡ ತೊಳ್ಕೊಳ್ಳ ಅನ್ನೋಕ್ಕೆ ನಿಮ್ಮ ಮಾತೇ ಸಾಕ್ಷಿ. ಎಷ್ಟು ಹೊಗಳಿದ್ರು ನನ್ನ ಹೊಗಳಿ ಒಂದ ಶೂಲಕ್ಕೆ ಏರಿಸಬೇಡ ಅಂತ ಹೇಳ್ಬಿಟ್ಟು ಮಾತಲ್ಲಿ ಹೇಳ್ಬಿಡ್ತೀರ. ಓಹೋ, ಏನು ಮಹಿಳಾ ಮಣಿಗಳು ಮುನಿಯಮ್ಮ ಮತ್ತು ಸುಶೀಲಮ್ಮ ನಮ್ಮ ಹತ್ರ ಬಂದ್ಬಿಟ್ಟಿದ್ದೀರಿ ಇವತ್ತು. ಏನಾರು ಕೆಲಸ ಹೇಳಿದ್ರೆ ನಮ್ಮ ಮನೆಯವರು? ಬರ್ರಿ ಕುತ್ಕೊಳ್ರಿ. ಕುತ್ಕೊಂಡು ಫಸ್ಟ್ ಊಟ ಮಾಡ್ಕೊಳ್ರಿ. ಊಟ ಮಾಡಿದಾದ್ಮೇಲೆ ಕೆಲಸ ಶುರು ಮಾಡಿವ್ರಂತೆ. ಏನ ದುಬೈ ರಾಜ, ನೀನು ನಿಮ್ಮ ಮನೆಯವ್ರನ್ನ ಕರ್ಕೊಂಬಂದ್ಬಿಟ್ಟಿದ್ಯಾ? ಮಾತಾಡ್ಸಲ್ಲ, ಇಟ್ಲಾಗ ತಿಳ್ಕೊಂಡು ನಿಂತ್ಕೊಂಡ್ರೆ ಎಲ್ಲ ಯಾಕೆ ಮುನಿಗೆ? ಇಲ್ಲಿ ಈಶ್ವರಣ್ಣವ್ರ ಮನೆ ಹತ್ತಕ್ಕೆ ಈ ಸುಶೀಲಮ್ಮನ್ ಬೇರೆ ಕರ್ಕೊಂಡು ಬಂದಿದ್ಯಾ? ಅಮ್ಮವ್ರೇನಾರ ಕೆಲಸ ಹೇಳಿದ್ರೆ ಇದ್ಯಾಕ್ರಮ್ಮ ಇವಾಗಿನ ಚೆನ್ನಾಗಿ ಕಿಲಕಿಲ ಅಂತ ನಗ್ತಿದ್ರತ್ಲಾಗೆ ಮುಖ ಯಾಕೆ ಗಂಟಾಕೊಂಡು ಇವಾಗಿನ ಮುಖ ಇಳ ಬಿದ್ದೈತೆ? ಏನು ಅಂತ ಹೇಳಿ ಈಶ್ವರಣ್ಣ, ಏನು ಅಂತ ಹೇಳಿ. ಮುಗೀತು, ಹಂಗೋ ಹೆಂಗೋ ದುಡ್ಡು ಬರ್ತಿತ್ತು, ಈಗ ಅದು ಇಲ್ದಂಗ ಆಯ್ತು ಅತ್ಲಾಗೆ. ಅದೇನು ಹೇಳ್ತಿದ್ದೀರ ಸರಿಯಾಗಿ ಹೇಳ್ರಮ್ಮ ಅತ್ಲಾಗೆ. ನಮ್ಮ ಈಶ್ವರಣ್ಣವ್ರು ಸರಿಯಾಗಿ ಬಗೆಹರಿಸ್ತಾರ ಅತ್ಲಾಗೆ. ಲೇ ರಾಜ, ಈ ಕಡೆ ಬರಲ್ಲ ನೀನು. ಹೇಳಮ್ಮ, ಏನಮ್ಮ ಸಮಸ್ಯೆ? ಮನೆಗೆ ಏನಾರ ಸಮಸ್ಯೆನೇ? ಏನು ಸಮಸ್ಯೆ ಆಗೈತೆ ಹೇಳ್ರಿ. ಈಶ್ವರಣ್ಣ ಇರೋದೇ ಸಮಸ್ಯೆಗಳನ್ನ ಬಗೆಹರಿಸಕತ್ಲಾಗೆ. ಅದೇ ಕಣ, ಇವಾಗ ಸರ್ಕಾರದವರು ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮನೆ ಹೆಣ್ಮಕ್ಳಿಗೆ ರೇಷನ್ ಕಾರ್ಡ್ ನಲ್ಲಿ ಪುಕಟ ಮೊದ್ಲಿಗಿತ್ತು ಅಂತಂದ್ರೆ ಅವರಿಗೆಲ್ಲ 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಡೋರಲ್ಲ, ಇವಾಗ ಅದನ್ನ ನಿಲ್ಸಕ್ಕೆ ಏನೋ ಪ್ಲಾನ್ ಮಾಡಿದಾರಂತೆ. ತಿರ್ಗಾ ಗೃಹಲಕ್ಷ್ಮಿಗೆ ಮರುವರ್ಜಿ ಸಲ್ಲಿಕೆ ಮಾಡ್ಬೇಕಂತೆ. ಅದಕ್ಕೆ ನಾವು ಇವಾಗ ಮೊದ್ಲೇ ಅಪ್ಲಿಕೇಶನ್ ಎಲ್ಲ ಹಾಕಿ ಸುಮಾರು 3 ವರ್ಷದಿಂದ ದುಡ್ಡು ತಗೊಂತಿದೀವಿ. ಈಗ ನಾವು ದುಡ್ಡು ಹಾಕ್ಬೇಕೆ? ಯಾಕೆ ಹಿಂಗ್ ಮಾಡ್ತಾರಪ್ಪ ಈ ಸರ್ಕಾರದವರು? ಈ ವಿಚಾರ ಕಿವಿಗೆ ಬಿದ್ದಾಗಿನಿಂದ ನಮ್ಗೆ ತಲೆನೋವು ಒಳ್ಳೆಯಂಗಾಗದೈತೆ ಅತ್ಲಾಗೆ. ಏನ್ ಕೆಲಸ ಮಾಡಕ್ಕೂ ಮನ್ಸು ಬರ್ದಂಗಾಗೈತೆ ಕಾರಣ ಈಶ್ವರಣ್ಣ. ಅದಕ್ಕೆ ನಿಮ್ ತಕ ಬಂದ್ವಿ. ಇಷ್ಟೇನೆ ಸಮಾಚಾರ? ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ಸುತ್ತೆ. ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ಕುತ್ಕೊಳ್ರಿ, ಇಲ್ಲಿ ಹೇಳ್ತೀನಿ, ಕುತ್ಕೊಳ್ರಿ. ನೋಡಮ್ಮ, ಈಗ DK ಶಿವಕುಮಾರ್ ಸಾಹೇಬ್ರು CM ಆಗಿ ಅಧಿಕಾರ ಸ್ವೀಕರಿಸಿದ್ರು. ಒಳ್ಳೆ ಆಡಳಿತ ನಡೆಸ್ತವ್ರೆ. ಸಚಿವ ಸಂಪುಟನ ತಯಾರಿ ಮಾಡ್ತವ್ರ ಅತ್ಲಾಗೆ.
ಅದ್ರ ಜೊತೆಗೆ ವಿಶೇಷವಾಗಿ ಗೃಹಲಕ್ಷ್ಮಿ ಮತ್ತೆ ಮರು ಅರ್ಜಿಗೆ ಕರೆದವ್ರೆ. ಯಾಕೆ ಅಂತಂದ್ರೆ ಇದರಲ್ಲಿ ಬಹಳ ತುಂಬಾ ಕುತೂಹಲಕಾರಿ ವಿಚಾರ ಐತೆ. ಯಾಕೆ ಅಂತಂದ್ರೆ ಈ ಗೃಹಲಕ್ಷ್ಮಿ ಫಲಾನುಭವಿ ತಗೊಂತಿದ್ದಂತ ಬಹಳಷ್ಟು ಜನ ಹೆಣ್ಮಕ್ಳು ವಯೋವೃದ್ಧರು ಇದರಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಆದ್ರೆ ಅವ್ರವ್ರ ಅಕೌಂಟಿಗೆ ಪ್ರತಿ ತಿಂಗಳು 2,000 ರೂಪಾಯಿ ದುಡ್ಡು ಹೋಗ್ತೈತೆ. ಆದ್ರೆ ಏನ್ ಮಾಡೋದು, ಅವ್ರು ಬದುಕಿಲ್ಲ. ಮನೆಗಿರೋರು ಈಗ 2,000 ರೂಪಾಯಿ ಬರ್ತೈತೆ, ನಮ್ಮ ಮನೆಗೆ ಅವ್ರು ತೀರ್ಕೊಂಡು ಹೋಗಿದ್ದಾರೆ, ಅದು ನಿಲ್ಸಿ ಅಂತ ಯಾರಾದ್ರೂ ಹೇಳ್ತಾರೆ? ಇಲ್ಲ. ಹಂಗಾಗಿ ಡಿ.ಕೆ. ಶಿವಕುಮಾರ್ ಅವರು ಏನು ಮಾಡಿದ್ರು, ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಮರುಸಲ್ಲಿಕೆ ಮಾಡ್ರಿ ಅಂತ ಹೇಳ್ಬಿಟ್ಟು ಕಾರ್ಯ ಕೊಟ್ಟಿದ್ದಾರೆ. ಗೌರ್ಮೆಂಟ್ನಿಂದ ಆದೇಶ ಮಾಡವ್ರೆ. ಯಾಕೆ ಅಂತಂದ್ರೆ ನಾನು ಹೇಳ್ತಲ್ಲ, ಇವಾಗ ಅವ್ರು ಬದುಕೇ ಇಲ್ಲ, ಅವ್ರ ಅಕೌಂಟ್ಗೆ 2,000 ರೂಪಾಯಿ ಹೋಗ್ತೈತೆ. ಇದರಿಂದ ಸರ್ಕಾರಕ್ಕೆ ವರ್ಷಕ್ಕೆ ಸುಮಾರು 70 ಕೋಟಿ 80 ಕೋಟಿ ಹತ್ರ ಲಾಸ್ ಆಗ್ತೈತೆ. ಹಂಗಾಗಿ ಈ ಏನು ಸರ್ಕಾರಕ್ಕೆ ಲಾಸ್ ಆಗ್ತೈತಲ್ಲ, ಅದನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆನ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳವ್ರೆ. ಆಮೇಲೆ ಅದ್ರ ಜೊತೆಗೆ ಇವಾಗ ಏನಪ್ಪ ಅಂತಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿರೋರು GST ಕಟ್ಟರು ಕೂಡ ಅವರು 2,000 ರೂಪಾಯಿ ಲಾಭ ತಗೊಳ್ತಿದ್ರು. ಇವಾಗ ಏನು ಮಾಡಿದ್ರೆ, ಚೆನ್ನಾಗಿ ದುಡ್ಡಿರ್ತಾರಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ತಾರಲ್ಲ, GST ರಿಟರ್ನ್ಸ್ ಅವರು ಕಟ್ತಾರಲ್ಲಮ್ಮ, ಮತ್ತೆ ಸರ್ಕಾರಿ ನೌಕರ ಕುಟುಂಬದಲ್ಲಿ ಹೆಣ್ಮಕ್ಳು ಇರ್ತಾರಲ್ಲ, ಅವರಿಗೆಲ್ಲ ಈ ಚೆನ್ನಾಗಿ ಜೀವನ ಮಟ್ಟ ಚೆನ್ನಾಗೈತೆ, ಅಂಥವ್ರಿಗೆಲ್ಲ 2,000 ರೂಪಾಯಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಮರು ಅರ್ಜಿಗೆ ಸಲ್ಲಿಕೆ ಮಾಡ್ರಿ ಅಂತ ಹೇಳ್ಬಿಟ್ಟು ಕರೆ ಕೊಟ್ಟವ್ರೆ. ಗೌರ್ಮೆಂಟಿಂದ ಆದೇಶ ಮಾಡವ್ರೆ. ತಿಳಿದೇನ್ರಮ್ಮ? ತಿಳಿದೆ. ನಮ್ಮ ಈಶ್ವರಣ್ಣ ಹೇಳ್ತಿರೋದು ನೋಡ್ರಿ. ನಮ್ಮ ಈಶ್ವರಣ್ಣ ಗೃಹಲಕ್ಷ್ಮಿ ಯೋಜನೆಗೆ ಯಾಕೆ ಮರು ಅರ್ಜಿ ಸಲ್ಲಿಕೆ ಮಾಡವ್ರೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮಂಗೆ ತುಂಬಾ ಜನ ಬಂದಿದ್ರು. ಏನ ಮುನಿಗಿ ನೀನು ನೋಡು, ತಲೆ ಕಡಿಸ್ಕೊಬೇಡ, ಇನ್ನೊಂದ್ಸರಿ ಅಪ್ಲಿಕೇಶನ್ ಹಾಕು. ಆದ್ರೂ ಇವಾಗ ಕೆಲವಾರು ಜನಕ್ಕೆ ಈ ತಿಂಗಳದು ಕಂತು ಬಂದೈತೆ. ಈ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಹಾಕಕ್ಕೆ ಬೇಕಾದಂತ ದಾಖಲೆಗಳು ಅಂತಂದ್ರೆ ಏನು ಗೊತ್ತೇನಮ್ಮ? ಹೇಳೋಣ, ನನಗೂ ಗೊತ್ತಿಲ್ಲ ಅತ್ಲಾಗೆ. ಹೆಂಗಿದ್ರು ಇವಾಗ ಹೊಸದಾಗಿ ಅರ್ಜಿ ಹಾಕ್ಬೇಕಲ್ಲ, ಹೇಳ್ರಿ ತಿಳ್ಕೊಳ್ತೀವಿ. ನಿಮ್ಮದು ನಿಮ್ಮ ಯಜಮಾನಂದು ಆಧಾರ್ ಕಾರ್ಡು, ಆಮೇಲೆ BPL ಅಥವಾ APL ಅಥವಾ ಅಂತ್ಯೋದಯ ಕಾರ್ಡು, ರೇಷನ್ ಕಾರ್ಡ್ ಅಂತಾರಲ್ಲಮ್ಮ, ಅದೇ ಅದರೊಳಗೆ BPL APL ಅಂತ್ಯೋದಯ ಕಾರ್ಡ್ ಇರ್ತವೆ. ಇವನ್ ತಗೊಂಡೋಗ್ರಿ. ಮತ್ತು ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು. ಅಲ್ಲಲ್ಲ, ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿಗೆ ಲಿಂಕ್ ಆಗಿರ್ಬೇಕಣಮ್ಮ. ಇದು ಭಾಳ ಮುಖ್ಯವಾದ ವಿಚಾರ. ಆಮೇಲೆ ನಿಮ್ಮದು ಯಜಮಾನ್ರದ್ದು ಆಧಾರ್ ಕಾರ್ಡು ಕಂಪಲ್ಸರಿ ಬೇಕೇ ಬೇಕು, ಕಡ್ಡಾಯವಾಗಿ ಇರಲೇಬೇಕು ನೋಡ್ರಮ್ಮ. ಆಮೇಲೆ ಇದನ್ನ ಎಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂತಂದ್ರೆ, ಈಗ ಗ್ರಾಮ ಒನ್ ಅಂತ ಇದಾವೆ. ಗ್ರಾಮ ಒನ್ನು, ಕರ್ನಾಟಕ ಒನ್ನು, ಬಾಪೂಜಿ ಸೇವಾ ಕೇಂದ್ರ, ಇಲ್ಲೆಲ್ಲ ಹೋಗ್ಬಿಟ್ಟು ಸೇವಾ ಸಿಂಧು ಪೋರ್ಟಲ್ ಅಂತ ಒಂದಿರುತ್ತೆ. ಅಲ್ಲಿ ಹೋದ್ರೆ ಅವರು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿ ಹಾಕ್ತಾರೆ. ನಾನು ಹೇಳ್ದಂಗೆ ಸುಳ್ಳು ಪಳ್ಳು ರೇಷನ್ ಕಾರ್ಡ್ ಎಲ್ಲ ಕೊಡಂಗಿಲ್ಲ ನೋಡಮ್ಮ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ ಇಷ್ಟನ್ನ ಕಡ್ಡಾಯವಾಗಿ ಕೊಡಲೇಬೇಕು. ಅದಾದ್ಮೇಲೆ ಅವರು ನಿಮ್ಮ ಬಯೋಮೆಟ್ರಿಕ್, ನಿಮ್ದು ಹೆಬ್ಬೆಟ್ ಐತಲ್ಲ, ಈ ಹೆಬ್ಬೆಟ್ನ ಸೇವಾ ಸಿಂಧು ಪೋರ್ಟಲ್ನಾಗೆ ತಗೊಂತಾರೆ. ಅರ್ಜಿ ಸಲ್ಲಿಸಾದ್ಮೇಲೆ ಒಂದು ರಸೀದಿ ಕೊಡ್ತಾರೆ, ಅಕ್ನಾಲಜ್ಮೆಂಟ್ ಅಂತ. ನೀವು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಕೊಡ್ತಾರೆ. ಆ ಅರ್ಜಿನ ರಸೀದಿನ ಭಾಳ ಜಾಗ್ರತೆಯಿಂದ ಒಂದು ಫೈಲ್ ಮಾಡ್ಬಿಟ್ಟು ಮನೆಗೆ ಫೈಲಲ್ಲಿ ಹಾಕಿ ಇಟ್ಕೊಳ್ರಿ. ಒಂದೇ ವಿಚಾರ, ಯಾಕೆ ಅಂತಂದ್ರೆ ಈಗ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಏನು ಹೆಣ್ಮಕ್ಳಿದಾರಲ್ಲ, ಅವರು ಈ ತಮಿಳ್ನಾಡಿಗೆ ಆಂಧ್ರದಲ್ಲೇ ಇದ್ದಾರೆ. ಅಂಥವ್ರಿಗೆಲ್ಲ ಗೃಹಲಕ್ಷ್ಮಿ ದುಡ್ಡು ಹೋಗ್ತೈತೆ, ಅವ್ರವ್ರ ಅಕೌಂಟಿಗೆ ಬೀಳ್ತೈತೆ. ಇದನ್ನೆಲ್ಲ ತಪ್ಪಿಸ್ಬೇಕು. ಅದಾದ್ಮೇಲೆ ಏನಪ್ಪ ಅಂತಂದ್ರೆ ತುಂಬಾ ಜನ ಹಲವಾರು ಗೃಹಲಕ್ಷ್ಮಿಗೆ ಯೋಜನೆ ಅಪ್ಲೈ ಮಾಡಿದ್ರಲ್ಲ, ಅವರು ಅಪ್ಲೈ ಮಾಡಿ 6-7 ತಿಂಗಳಿಗೆಲ್ಲ ವಯಸ್ಸಾದವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಆದರೆ ಅವ್ರ ಅಕೌಂಟು ಇನ್ನೂ ಕ್ಲೋಸ್ ಆಗಿಲ್ಲ. ಅವ್ರವ್ರ ಅಕೌಂಟಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಹೋಗ್ತೈತೆ. ಇದರಿಂದ ನಮ್ಮ ರಾಜ್ಯ ಸರ್ಕಾರದ, ನಮ್ಮ ಕರ್ನಾಟಕದ ಯೋಜನೆನ ಬೇರೆ ರಾಜ್ಯದಲ್ಲಿರೋ ಹೆಣ್ಮಕ್ಳು ಫಲಾನುಭವಿಗಳು ತಗೊಂತವ್ರೆ. ಇದನ್ನೆಲ್ಲ ಚೆಕ್ ಮಾಡಬೇಕು, ತಪಾಸಣೆ ಮಾಡಿ ಹೊರಗೆ ಹೋಗ್ತಿರೋ ಅಂತ ಅನಧಿಕೃತ ಹಣನ ತಡಿಬೇಕು. ಸರ್ಕಾರ ದುಡ್ಡನ್ನ ಪೋಲಾಗ್ತಿರೋದು. ಯಾಕಂದ್ರೆ ಹೊರಗಡೆ ರಾಜ್ಯದವರು ಲಾಭ ತಗೊಳ್ತಾರೆ ಇದರಿಂದ 2,000 ರೂಪಾಯಿ ಆ ಅಕೌಂಟಿಗೆ ಹೋಗನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರು, CM ಸಾಹೇಬ್ರು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಕರೆದವ್ರೆ. ತಡ ಮಾಡ್ದಲೆ ಈಗೇನೋ ಮುಂದಿನ ತಿಂಗಳೇನೋ ಬಿಡ್ತಾರೆ. ಅವಾಗ ನೀವು ಹೋಗ್ಬಿಟ್ಟು ಅರ್ಜಿ ಹಾಕ್ರಿ. ಕಾರಣ ಇದರಿಂದ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಯ್ತು. ನಾನು ಕೂಡಿಟ್ಕೊಂಡು ಚಿನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಆಲೆ ಒಂದು ಸಾಲ ತಗೊಂಡಿದ್ದೀನಿ. ಕಾರಣ ನಾನು ಅಷ್ಟೇ ಅದ್ರ ಬಗ್ಗೆ ಚಿನ್ನ ತಗೊಂಡು 2,000 ರೂಪಾಯಿ ಕೂಡಿಟ್ಕೊಂಡು ಒಂದು ಫ್ರಿಜ್ ತಗೊಂಡಿದ್ದೀನಿ. ಫ್ರಿಜ್ನಾಗೆ ಹಾಲು, ಮೊಸರು, ಅನ್ನ, ರಾತ್ರಿ ಹೆಚ್ಚಾದಾಗ ಇರ್ತಾವಲ್ಲ ಊಟದ ಪದಾರ್ಥಗಳು, ಅದನ್ನೆಲ್ಲ ತಂದು ಇಟ್ಕೊಂಡಿದ್ದೀನಿ. ಕಣೀಶ್ವರಣ್ಣ, ನಾನು ಯಾವಾಗಲಾರ ನೋಡ್ತೀನಿ
ನೋಡ್ತೀನಿ ಅತ್ಲಾಗೆ ಫ್ರಿಜ್ಜು ತುಂಬೋಗಿರುತ್ತೆ. ಅಕ್ಕಪಕ್ಕದ ಮನೆಯವರು ಮೊಸರನ್ನ ಇಡೋದಂತೆ, ಸೊಪ್ಪಿಡೋದಂತೆ, ಜ್ಯೂಸ್ ಬಡ್ಲಿ ತಂದ್ಬಿಟ್ಟು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಅದ ಇರುತ್ತಲ್ಲ, ಅಣ್ಣ ಒಂಚೂರು ಇಟ್ಕೊಳ್ರಿ ಬೆಳಗ್ಗೆ ಇಸ್ಕೊಂತೀನಿ ಅಂತ ಹೇಳ್ಬಿಟ್ಟು ನಮ್ಮ ಫ್ರಿಜ್ನಾಗ ಇಡ್ತಾರೆ. ಇಡ್ಲಿಲ್ಲ ಅಂತಂದ್ರೆ ನಿಷ್ಠೂರ ನೋಡಪ್ಪ. 2,000 ರೂಪಾಯಿ ದುಡ್ಡಾಗೆ ಹೆಣ್ಮಕ್ಳುಗಳು ಎಷ್ಟು ಬುದ್ಧಿವಂತರಾಗಿ ಏನೇನು ತಂದ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಯಾವ್ದಕ್ಕಾರ ಒಂದು ಆಗುತ್ತೆ ಬಿಟ್ಟತ್ಲಾಗೆ. ನೀವು ನಿಮಗೆ ಹೆಣ್ಮಕ್ಳಿಗೆ ಕೊಟ್ಟಿದ್ದಕ್ಕೆ ರೇಷನ್ನು ಪಾಷನ್ನು ಮನೆಗೆ ಫ್ರಿಜ್ಜು ರೆಫ್ರಿಜರೇಟ್ರು ಈ ಥರದ ಚಿನ್ನ ಪನ್ನ ಏನಾರು ತಗೊಂತಿರತ್ಲಾಗೆ. ಗಂಡು ಮಕ್ಳಿಗೆ ಏನಾರು ಕೊಟ್ಟಿದ್ರೆ ಅವ್ರೇನು ಮಾಡ್ಯಾರ ಗೊತ್ತೇ, ತಾಣಕ್ಕೆ ಸೀದಾ ಬಾರ್ನಕ್ಕೆ ಹೋಗೋರು ಇಲ್ಲ ಗೋವಾಕ್ಕೆ ಹೋಗ್ಬಿಡೋರು. ಗೋವಾದಲ್ಲಿ ಎಣ್ಣೆ ರೇಟ್ ಕಡಿಮೆ ಅಲ್ಲಮ್ಮ, ಹಂಗೆ ಬೀಚ್ನಾಗ ಈಜಾಡ್ಕೊಂಡು ಬರ್ಬೇಕಾರೆ ಎಣ್ಣೆ ಬಾಟ್ಲನ್ನ ತಗೊಂಡು ಬರ್ಬೋದಲ್ಲೇ, ಹಂಗಾಗಿ ಗೋವಾಕ್ಕೆ ಹೋಗ್ಬಿಡೋರು. ನೋಡ್ರಿ ನಾನು ಹೇಳ್ದಂಗೆ ಗೃಹಲಕ್ಷ್ಮಿಗೆ ಹೊಸ್ದಾಗಿ ಅರ್ಜಿ ಹಾಕ್ರಿ, ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಸರ್ಕಾರ ಐತಲ್ಲ, ಈ ಸರ್ಕಾರ ಬಡವ್ರ ಪರ ಸರ್ಕಾರ. ಬಡವರಿಗೆ ಒಳ್ಳೇದು ಮಾಡೋಕ್ಕೇನೆ ಈ ಥರದ್ದು ಪಂಚ ಗ್ಯಾರಂಟಿನ ಅಧಿಕೃತವಾಗಿ ಜಾರಿಗೆ ತಂದಿರೋದು. ನೀವು ತಲೆ ಕೆಡ್ಸ್ಕೊಬೇಡ್ರಿ. ಹೆಣ್ಮಕ್ಳಿಗೆ ತಿಂಗಳ 2,000 ಬಸ್ಸು ಫ್ರೀ, ಯುವ ವಿದ್ಯಾನಿಧಿ, ಈ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಸಪೂರ್ವವಾಗಿ ಕಾಲಕ್ರಮೇಣ ನೀಟಾಗಿ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಿರೋದಕ್ಕೆ ನಾವೆಲ್ಲ ಧನ್ಯವಾದ ಹೇಳ್ಬೇಕು. ಜನಪರ ಸರ್ಕಾರ ಕಣಮ್ಮ ಇದು, ತಲೆ ಕೆಡ್ಸ್ಕೊಬಿಟ್ರೆ ನೀವು. ಗೃಹಲಕ್ಷ್ಮಿಗೆ ಇನ್ನೊಂದ್ಸರಿ ಅರ್ಜಿ ಹಾಕ್ರಿ, 2,000 ರೂಪಾಯಿ ಬರೋದನ್ನ ತಗೊಳ್ರಿ. ನೋಡಿದ್ರೆ ನೀವು ನಿಮ್ಮೂರಲ್ಲಿ 2,000 ರೂಪಾಯಿ ತಗೊಳಕ್ಕೆ ಮತ್ತೆ ಹೊಸ ಅರ್ಜಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಂಡಿದ್ದೀರಾ? ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರಾ? ನೀವು ಚಿಂತೆ ಮಾಡ್ಬೇಕಾಗಿಲ್ಲ. ನೀವು ಹಳ್ಳಿಲಿದ್ರೆ ಗ್ರಾಮ ಒಂದ್ಗೋಗ್ರಿ, ತಾಲೂಕು ಲೆವೆಲ್ ಇದ್ರೆ ಕರ್ನಾಟಕ ಒಂದ್ಗೋಗ್ರಿ, ಬೆಂಗಳೂರು ಇದ್ರೆ ಬೆಂಗಳೂರು ಒಂದ್ಗೋಗ್ಬಿಟ್ಟು ಆಧಾರ್ ಕಾರ್ಡು, ಪಾಸ್ಬುಕ್ಕು, ರೇಷನ್ ಕಾರ್ಡು ನಿಮ್ಮ ಹೆಬ್ಬೆಟ್ ಕೊಟ್ಬಿಟ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ದಂಗೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಬರೋದನ್ನ ತಡ್ಕೋಬೇಡ್ರಿ ನೀವು. 2,000 ರೂಪಾಯಿನ ನೀವು ತಗೊಂಡು ಖುಷಿಯಾಗಿ ಯಾವುದಕ್ಕನ ಒಂದಕ್ಕೆ ಖರ್ಚು ಮಾಡೋಕ್ಕಾಗುತ್ತೆ. ನೀವು ಹೋಗಿ ಗೃಹಲಕ್ಷ್ಮಿಗೆ ಅರ್ಜಿ ಹಾಕ್ರಿ. ಯಾವುದೇ ಹೆಣ್ಮಕ್ಳು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಂಗೇನೆ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಎಲ್ಲರಿಗೂ ಶುಭ ದಿನ.